ಇನ್ನು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಕೆಆರ್ಎಸ್ ಹಾಗೂ ಕಬಿನಿ ಜಲಾಶಯದಿಂದ ಹೊರಹರಿವು ಹೆಚ್ಚಾಗಿದೆ. ಇದರಿಂದ ಕರ್ನಾಟಕ ತಮಿಳುನಾಡು ಗಡಿಯಲ್ಲಿ ಇರುವ ಹೊಗೇನಕಲ್ ಜಲಪಾತ ಧುಮ್ಮಿಕ್ಕಿ ಹರಿತಾ ಇದೆ. ಪ್ರವಾಸಿಗರ ಕ್ಯಾಮೆರಾದಲ್ಲಿ ನಯನ ಮನೋಹರ ದೃಶ್ಯಗಳು ಸೆರೆಯಾಗ್ತಾ ಇದ್ದಾವೆ. ಗಮನಿಸ್ತಾ ಇದೀವಲ್ಲ ಯಾವ ರೀತಿಯಾಗಿ ಹಾಲ್ ನೊರೆಯಂತೆ ಇಡೀ ಫಾಲ್ಸ್ ಹುಕ್ಕಿ ಹರಿತಾ ಇರುವಂಥದ್ದು, ನೋಡೋದಕ್ಕೆ ಮನಮೋಹಕವಾದಂತಹ ದೃಶ್ಯಾವಳಿಗಳು ಕಂಡು ಬರ್ತಾ ಇರುವಂಥದ್ದು. ಬಟ್ ಯಾರಾದರೂ ಪ್ರವಾಸಿಗರು ಈ ಭಾಗಗಳಿಗೆ ಅಥವಾ ಎಲ್ಲೇ ನೀರು ಹರಿತಾ ಇದ್ರೂ ಕೂಡ ಅಲ್ಲಿಗೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಅಥವಾ ಹೋದಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ.